ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸಿಂಪಲ್ಲಾಗಿ ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಕಿ ಅದ್ರ ಜೊತೆ ಆಲೂಗೆಡ್ಡೆ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಈಸಿಯಾಗಿ ಮಾಡ್ತಾಯಿದ್ದೀನಿ, ಜಾಸ್ತಿ ಐಟಮ್ ಏನು ಬಳಸ್ತಾ ಇಲ್ಲ. ಮನೆಯಲ್ಲೇ ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿ ಆಗುವಂಥ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ಕಾಯಿ, ನಾನಿಲ್ಲಿ ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ ಕೂಡಲೇ ನೀವು ಬೇಕಾದರೆ ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೋಬೋದು, ಇಲ್ದಿದ್ರೆ ನೀವು ಖಾರದ ಪುಡಿನೇ ನೀವು ಖಾರಕ್ಕೆ ಎಷ್ಟು ತಕ್ಕಂತೆ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಧನಿಯಾ ಪುಡಿ ಹಾಕ್ಬಿಟ್ಟು ನೀವು ಚೆನ್ನಾಗಿ ಇದನ್ನ ಗ್ರೈಂಡ್ ಮಾಡಿಟ್ಕೊಳ್ಳಿ. ತರಿ ಮಾಡೋಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಆಗಿರಬೇಕು. ತರಿ ಇದ್ದರೆ ಸಾಂಬಾರು ಚೆನ್ನಾಗಿ ಬರೋಲ್ಲ. ಆಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಯಾವುದೇ ಸಾಂಬಾರಿಗೆ ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಾಗಲ್ಲ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಅಥವಾ ಸಾಸಿವೆ ನೀವು ಇದನ್ನ ಎರಡನ್ನೂ ಒಗ್ಗರಣೆಗೆ ಹಾಕ್ಕೋಬೋದು. ಇಲ್ಲದಿದ್ದರೆ ನೀವು ಒಂದನ್ನ ಸ್ಕಿಪ್ ಮಾಡ್ತೀನಿ ಅಂದರೆ ಜೀರಿಗೆನ ನೀವು ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ, ಇದು ಜೀರ್ಣಕ್ರಿಯೆಗೆ ಒಳ್ಳೆಯದು. ಆಮೇಲೆ ಸ್ವಲ್ಪ ನಾನಿಲ್ಲಿ ಕರಿಬೇವು ಸೊಪ್ಪು ಒಣಗಿದ್ದನ್ನ ಹಾಕ್ಕೊಂಡಿದ್ದೀನಿ. ಅದನ್ನ ಹಾಕಿದ ಮೇಲೆ ನಾನಿಲ್ಲಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡಿದ್ದೀನಿ. ನೀವು ಈರುಳ್ಳಿನ ಇಲ್ಲಿ ಜಾಸ್ತಿ ಫ್ರೈ ಮಾಡಬೇಕು ಅಂತ ಏನಿಲ್ಲ. ಈರುಳ್ಳಿ ಹಾಕಿದ ಕೂಡಲೇ ನೀವು ತರಕಾರಿ ಹಾಕ್ಬೋದು. ಬೇಕಾದ್ರೆ ನೀವು ಸ್ವಲ್ಪ ಫ್ರೈ ಮಾಡ್ಕೊಳೋ ಥರ ಮಾಡ್ಕೊಳ್ಳಿ, ಬಟ್ ಫ್ರೈ ಮಾಡಲೇಬೇಕು ಅಂತ ಏನಿಲ್ಲ. ಈರುಳ್ಳಿ ಹಾಕಿದ ಕೂಡಲೇ ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಹೆಸರು ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಒಂದು ಸುತ್ತು ಆಮೇಲೆ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಖಾರ ಅದನ್ನ ಹಾಕ್ಕೋಬೇಕು. ಅದನ್ನ ನೀವು ಹಾಕ್ಕೊಳ್ಬೇಕಾದ್ರೇ ನೀವು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ನೀವು ಈಗಲೇ ಹಾಕ್ಕೋಬೇಕು. ಮತ್ತೆ ನೀವು ಹಾಕ್ಕೊಳ್ತೀನಿ ಅಂದರೆ ಸಾಂಬಾರು ಚೆನ್ನಾಗಾಗಲ್ಲ. ಒಂದೇ ಸಲ ನೀವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನು ಫೈನಲಾಗಿ ಖಾರಕ್ಕೆ ಇಷ್ಟ ಹಾಕ್ಬಿಟ್ಟು ನೀರನ್ನ ಇಷ್ಟು ಹಾಕ್ಕೊಂಡಿದ್ದೀನಿ. ನಮಗೆ ಇಷ್ಟು ನೀರಿದ್ದರೆ ಸಾಕು. ನಿಮಗೆ ತುಂಬ ತೆಳ್ಳಗೆ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ನೀವು ದಪ್ಪ ಸಾಕು ಸಾಂಬಾರು ಅಂತೇಳಿದರೆ ನೀವು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ. ಈಗ ಇದಿಷ್ಟ ಆದಮೇಲೆ ಫೈನಲಾಗಿ ಒಂದು ಸ್ವಲ್ಪ ಉಪ್ಪು ಚೆಕ್ ಮಾಡ್ಕೊಳ್ಳಿ. ಉಪ್ಪೇನಾದ್ರು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಂಡ್ಬಿಟ್ಟು ತಿರುಗಿಸ್ಕೊಳ್ಳಿ. ನೋಡಿ, ಫೈನಲಾಗಿ ಇಷ್ಟ ಆಗಿದೆ ಸಾಂಬಾರು. ಇದನ್ನ ನೀವು ಫೈನಲಾಗಿ 2 ಅಥವಾ 3 ವಿಷಲ್ ಕೂಗಿಸಿದ್ರೆ ಪರ್ಫೆಕ್ಟ್ ಸಾಂಬಾರು ರೆಡಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ, ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು, ಜಾಸ್ತಿ ಏನು ಐಟಮ್ ಬಳಸಿಲ್ಲ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫೈನಲಾಗಿ ಇದು 3 ವಿಷಲ್ ನಾವು ಕೂಗಿಸಿದ್ದೀವಿ. ಫೈನಲಾಗಿ ತೋರಿಸ್ತಿದ್ದೀನಿ. ಈಗ ನೋಡಿ, ಸಾಂಬಾರು ಈ ಹದಕ್ಕೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ತೆಳ್ಳಗೂ ಇಲ್ಲ, ದಪ್ಪನೂ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ. ಅನ್ನ ಚಪಾತಿ ರೊಟ್ಟಿಗೆಲ್ಲ ಸೂಪರ್ ಕಾಂಬಿನೇಷನ್ನು. ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.